ಹೋಗಿ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಆದ ಕೇಳುವೆನು, ಹೋಗುವೆನು. ನಮ್ಮ ಸ್ವಾಮಿ ನಿಮ್ಮ ಪಾದಕ್ಕೆ ಏನು ಸ್ವಾಮಿ? ಮತ್ತೆ ಹೋದ ಆಸ್ತಿಕ್ಕೆ ಬರಕರಿಂದ ಆಶ್ಚರ್ಯ ಏನು ಸ್ವಾಮಿ? ಏನು ರೇಖ? ತಾವಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಏನು ರೇಖ? ಏನು ಸ್ವಾಮಿ? ಏನು ಕೆಟ್ಟರೆ ತವರ ಮನೆ, ತವರ ಮನೆ, ಒಂದು ಕೆಟ್ಟರೆ ಕಾಶರ ಮನೆ, ಸಾಲಿಯರ ಮನೆ. ನಿಮ್ಮಂತ ಹೆಣ್ಣು ಕೆಟ್ಟವರಿಗೆ ಸಮಾಜದ ಜಾಗಗಳಿರಕ ಇಲ್ಲದ ಆಶ್ರಮವನ್ನು ಬಿಟ್ಟು ಹೊರಟು ಹೋಗುವಂತೆ ಕಾಗು. ಏನು ಸ್ವಾಮಿ? ಏನು ರೇಖ? ತಾವಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಏನು ರೇಖ? ಏನು ಸ್ವಾಮಿ? ನಿನ್ನ ರೋಗವನ್ನು ಎಲ್ಲಿ ಅಲ್ಲಿಗೆ ಹೋಗುವಂತೆ ಆಶ್ರಮದಲ್ಲಿ ಜಾಗಗಳಿರಕ ಹೋಗಲಾರ ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಹೋಗಲಾರೆ. ಏನು ರೇಖ? ಏನು ಸ್ವಾಮಿ? ಒಂದು ವೇಳೆ ಆಶ್ರಮವನ್ನು ಬಿಟ್ಟು ಹೋಗದಿದ್ದರೆ ಕುರ್ಚಿಗೆ ಇಲ್ಲಿಂದ ಹೊರಟು ಹೋಗುವಂತೆ ಕಾಗು. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ನಾನು ಮಾಡಿದ ಕರ್ಮ ತಾನೇ ಹೋಗಿನಾಗಬೇಕಯ್ಯ, ನಾನು ಮಾಡಿದ ಕರ್ಮ ತಾನೇ ಹೋಗಿನಾಗಬೇಕಯ್ಯ, ತಾನು ಮಾಡಿದ ಕರ್ಮ ತಾನೇ ಯೋಗಿನಾಗಬೇಕಯ್ಯ, ತಾನು ಮಾಡಿದ ಕರ್ಮ ತಾನೇ ಯೋಗಿನಾಗಬೇಕಯ್ಯ. ಏನು ಸ್ವಾಮಿ? ಏನು ರೇಖ? ತಾವಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಏನು ರೇಖ? ನಿನ್ನ ಎಷ್ಟು ಮಂದಿ ಹೋಗುವಂತ ಕಾಲದಲ್ಲಿ ಕಾಲನ್ನ ಆಶ್ರಮದಲ್ಲಿ ಜಾಗವಿಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ನನ್ನ ಪರಿದವರು ಎಷ್ಟೊಂದು ಬೇಡಿಕೊಂಡರು, ಕರುಣೆ ಆದರೂ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ಉತ್ತರವಿದ್ರು ಅಲ್ಲಿ ಹೋಗಿ ನನ್ನ ಮುಟ್ಟಬೇಡ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ಇರಲಿ, ಬಂದು ಬರಲಿ, ಸದ್ಗುರಿ ದಯ ನನ್ನ ಮೇಲೆ ಇರಲಿ, ಹೋಗುವೆನು. ಇದೇ ಗುಡ್ಡಕ ಮತ್ತು ಊಟ ಎಲ್ಲರೋಗಿ ಕಾಗಳಿವೆನು, ಹೋಗುವೆನು. ಯಾವನಮ್ಮ ಅಕ್ಕರು ಪ್ರವಂತರು ಭಾಗ್ಯಶ್ರೀಕ ಚಿತ್ತಾಪುರ ಇವರು ಕೂಡ ಇವರ ಮನಸ್ಸು ಸೇರಿಕೊಂಡ ಮನಸ್ಸಿಗೆ ಸಂಗತವಾಗಿ ಒಂದು ರೂಪಾಯಿ ಕೊಟ್ಟು ಎಲ್ಲ ತಾಯಿ ಸಕಲ ಸೌಲಭ್ಯ ಕೊಟ್ಟು ಕಾಪಾಡಲು ಬೇಡ್ಕೊಂಡು ಶುಕ್ರ ಮಾಡ್ತಾ ಇದ್ದೇನೆ. ಅದರಂತೆ ಮಲ್ಲೂರ ಬಸೂರ ಇವರು ಕೂಡ ಇವರ ಮನಸ್ಸು ಸೇರಿಕೊಂಡ 51 ರೂಪಾಯಿ ಕೊಟ್ಟು ಎಲ್ಲ ತಾಯಿ ಸಕಲ ಸೌಲಭ್ಯ ಕೊಟ್ಟು ಕಾಪಾಡಲು ಬಿಡ್ಕೊತಾ ಇದ್ದೇನೆ. ಅದರಂತೆ ಚಂದ್ರಜನ ಬಸೂರ ಇವರು ಕೂಡ ಏಳು ಮಾರ್ಗ ಸೇರಿಕೊಂಡ 51 ರೂಪಾಯಿ ಕೊಡಬೇಕಾಗಿ ಎಲ್ಲ ತಾಯಿ ಮತ್ತು ಆ ಮಾತಂಗಿ ಸಕಲ ಸೌಲಭ್ಯ ಕೊಟ್ಟು ಕಾಪಾಡಲು ಬೇಡ್ಕೊಂಡು ಶುಕ್ರ ಮಾಡ್ತಾ ಈ ಸತಿ ಎಲ್ಲ ಎಲ್ಲಿ ಹೊಂಟಾಳ ಎಲ್ಲಿ ಹೊಂಟ್ರ? ಗೊತ್ತಿಲ್ಲ ನನಗೆ ಏನು ಫೋನ್ ಇಲ್ಲ ತಂಗಿ. ಯಾಕ? ಅವ್ರ ಪತಿದೇವರು ಅವರಿಗೆ ಶಾಪ ಕೊಟ್ಟಿದ್ದಾರೆ. ಅಲ್ಲ, ಏನು ಕಾಣದಿಂದ ಕೊಟ್ರೆ ಶಾಪ? ಕಾಣ ಅದು ಯಾನ ನಿನಗೆ ಕೊಡ್ತಾರೆ, ನೀನು ಹೇಳಿವ ಏನು ಫೋನ್ ಇಲ್ಲ. ಈಗ ಪಕ್ಕ ಹೆಂಗಸರಿ ಅಂತಾರೆ ಆಗಿ ನಿನಗ ಈ ಕಡೆ ಆಗಿಲ್ಲ ನಾನು. ಅಲ್ಲ, ತಾಯಿಯವ್ರಿಗೆ ಎಷ್ಟು ಬೇಕು ಅಂತ ಹೋಗಿಲ್ಲ. ಹೌದು ಅವ್ರ ತಂದೆಯವರಾದ್ರೂ ಕೇಳಿದ್ರೆ ಅಂತ ಸಂದೇಶ ಕೊಡೋ ಮದುವೆ. ಹೌದು ಅವ್ರ ಆಟವನ್ನ ಸಾಧಿಸ ಸಂದೇಶ ಕೊಡೋ ಮದುವೆ ಆದ್ರು. ಹೌದಿಲ್ಲ? ಅವ್ರ ಪೂಜೆಯನ್ನು ನಿಷ್ಫಲ ಮಾಡಿದ್ರು ಅವರು. ಹೌದು ತಂಗಿ. ಹೌದಿಲ್ಲ? ಹೌದು ಅದ್ರ ಕಾರಣದಿಂದ ಅವ್ರಿಗೆ ಶಾಪ ಕೊಟ್ಟವರು ಆಶ್ರಮ ಬಿಟ್ಟು ಹೊರಗೆ ಹಾಕಿದ್ರು. ಆಚಾರ್ಯವ. ಹೌದಿಲ್ಲ? ಅಲ್ಲ, ಇವ್ರು ಮಕ್ಕಳು ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರವ?
ಹೌದು ನಿನಗ ಏ, ಅದೇ ಯಾರಿಗೆ? ಆ ತಾಯಿಗೆ. ಹಾ ಹಾ ಅಲ್ಲ ತಾಯಿ ಕಾಣಬೇಕಾದ್ರೂ ಅಲ್ಲೇ ಒಂದು ಭಕ್ತಿ ಮಾಡ್ಬೇಕಲ್ಲ ಈಗ. ಭಕ್ತಿ ಹ್ಯಾಂಗ ಮಾಡೋದು? ಹೆಂಗ್ ಮಾಡೋದು? ಭಕ್ತಿ ಹೆಂಗ್ ಮಾಡೋದು ಗೊತ್ತಿಲ್ಲ ಇಲ್ಲ ನಿನಗೆ ಏನು ಕೊನೆಯಲ್ಲ. ಭಕ್ತಿ ಹೆಂಗ್ ಮಾಡ್ಬೇಕು? ಭಕ್ತಿ ಹ್ಯಾಂಗ ಕೂತ್ ಮೇಲೆ ಲಾಗ ಹೊಡೆದೇನು? ಏ ಏನು ಅನ್ಬಾರ್ದಂತೆ ಕುತ್ತಲೇ ಲಾಗ ಹೊಡೆ ಭಕ್ತಿ ಅಲ್ಲ. ಮತ್ ಹ್ಯಾಂಗ ಭಕ್ತಿ ಹೆಂಗ ಮಾಡ್ಬೇಕು? ಮಾಡ್ಬೇಕು? ಭರ್ಜರ್ ಪೀತಾಂಬರನ್ನು ಹುಟ್ಟಿಕೊಂಡು ಹಾ ಹೌದಿಲ್ಲ ಮೈಮೇಲೆ ವಸ್ತ್ರಗಳನ್ನು ಆಭರಣಗಳನ್ನು ಹಾಕಿಕೊಂಡು ಹೌದಿಲ್ಲ ಆ ಪರಮಾತ್ಮನನ್ನ ಧ್ಯಾನವನ್ನು ಇಟ್ಟು ಹೌದಿಲ್ಲ ಭಕ್ತಿ ಮಾಡಿದ್ರೆ ತಾಯಿ ನಮಗೆ ಭೇಟಿ ಆಗಿ ಹೋಗೋಣ ಮಾಡ್ತೆ ಮಾಡೋಣ ಮಾಡ್ತೆ ಭಕ್ತಿ ಅಯ್ಯ ಮಾಡೋಣ ಅಲ್ಲ ಈ ಭಕ್ತಿ ಮಾಡ್ರೆ ತಿರುಗಿ ವರ್ಷ ತುಂಬದ್ರೊಳಗೆ ಏನಕ್ಕೆ ಗಂಡಸ ಮಗ ಚಾಲನೆ ತುಂಬಿಸ್ತದೆ. ತಂಗಿ ಯಾಕ ನಾ ಸಾಕಪಟ್ಟ ಹೆಣ್ಮಗ ಅಲ್ಲ ಹಳ್ಯಾಕ ಒಂದೇ ಹಳ್ಯಾಕ ಅಲ್ಲ ಏಕ ಒಂದ್ ತಿಂಗಳ 3 ಐತಿ ಯಾಕ ಯಾಕಡೆ ಅವು ಅವ್ಗೆ ರಾಯ್ತ ಅಂತೇಳಿ ಆ ಕಡೆ ಕಳಿಸ್ಬೇಕಂತೆ ಏನು ಅಲ್ಲ ತಂಗಿ ಒಂದ್ 3 ಮಕ್ಕಳು ಹಳ್ಯಾಕ ಒಂದಿನಕ್ಕೆ 3 ಮಕ್ಕಳ ಏನು ಅಳವಾಟ ಹಂಗೇನು ಬೇಡ ತಂಗಿ ಅಲ್ಲ ಒಂದು ಭಕ್ತಿ ಮಾಡ್ತೆ ಭಕ್ತಿ ಮಾಡ್ತೆ ತಂಗಿ ಈಗ ಅರ್ಧ ಹಾದಿಗೆ ಬಂದೆವು ಯಾಕ ಅರ್ಧ ಹಾದಿಗೇನಿಲ್ಲ ಹಿರುಗುಡಿಗೆ ಬಂದಿದೆ ಇನ್ನು ತಾಯಿ ದರ್ಶನ ಮಾಡ್ಕೊಂಡು ಅಲ್ಲ ಭಕ್ತಿ ಇಟ್ಟು ಚಂದ ಮಾಡಿದ್ರೆ ಅಂದ್ರೆ ತಾಯಿನ ಭೇಟಿ ಆಗಿ ಆಗ್ತಾ ಐತಿ ಇನ್ನು ತಾಯಿ ದರ್ಶನ ಮಾಡ್ಕೊಂಡು ನಮ್ಮ ಊರಿನ ಹೋಗೋನೇನ ಹೋಗೋಣ ಹೌದಿಲ್ಲ ಆಗ್ಲಿ ನಡಿ ಹೋಗೋಣ
ಬಿಸಿ ವಾಗದಂಗ ರಾಮ ರಾಮ ಅಸುನ ಬಿಸಿ ವಾಗದಂಗ ರಾಮ ರಾಮ ಅಸುನ ಬಿಸಿ ವಾಗದಂಗ ರಾಮ ರಾಮ ಅಸುನ ಬಿಸಿ ಅಸುನ ಬಿಸಿ ವಾಗದಂಗ ರಾಮ ರಾಮ ಅಸುನ ಬಿಸಿ ವಾಗದಂಗ ರಾಮ ರಾಮ ಅವ್ರಿಗಡಿ ಹರ್ಕೊಂಡು ನೀನು ಉದುರಿ ಸೀರಿ ಅದೇ ಎಷ್ಟು ಆಚಾಡ್ಕೊಂಡಿರ್ತಾರ ಏ ತಂಗಿ ಈಗ ಸಾಕು ಸೀರಿ ಈಗ ಯಾಕ ನಿಮ್ಮ ಮಾಮ ಈಗ ಬಂದು ಕೂತು ಹಾಡಿಗಡಿ ಹಾಗಲ್ಲ ಹೊಡಿ ಹೊಡಿ ಅವ್ವ ಏ ತಂಗಿ ಹಂಗೆ ಇದು ಯಾರು ಬಂದು ಕೂತಾರ ಎದ್ದು ಹೋಗ್ತಾರ ನೀ ಮಾತಾಡ್ತು ಮಾತಾಡು ಹಂಗಿ ಮಾತಾಡಿಲ್ಲ ಇಲ್ಲ ಮಾತಾಡು ಇಲ್ಲಿ ಹೋಗುವ ಕುತ್ತಕ್ಕೆ ಯಾರು ತಂಗಿ ಈಗ ಹೀಗಾದ್ರೆ ಮಾತಾಡಂಗಿಲ್ಲ ಎದ್ದಿತ್ತು ಮಾತಾಡ್ತು ಎದ್ದಿತ್ತು ಮಾತಾಡ್ತಾರ ಚಂದ ಮಾತಾಡ್ತು ಹಂಗ ಮಾಡ್ಬೇಡ ಮಾತಾಡ್ಸಿದ ಮೈಕಿನ ಮುಂದೆ ಕುತ್ತಕ್ಕೆ ಯಾರ್ಯಾವ ಹೇಳ್ಕೊಳ್ಳ ಹೇಳ್ತಿದ್ರು ನಾಯಿಗಳ ಮಾತಾಡಿ ಈಗ ಮಾತಾಡತ್ತೀನಿ ಜೀವ ಹಾಕೊಂಬಾರೆ ಇಲ್ಲಿ ಹೋಗ ಗಾಯ ಕುಟ್ಟಕ್ಕೆ ಯಾರು ಮಾತಾಡಿ ನಾನು ಆನ್ಸಕ್ತಿ ಹೇಳ್ಕೊಳ್ರಿ ಮಾತಾಡಿ ಇಲ್ಲ ಕಟ್ಟಿ ತೋಡಿ ಬಂದೀನಿ ಆನ್ಸಕ್ತಿ ಹೇಳ್ಕೊಳ್ಳೋರು ಎಣಕಲ್ಲ ಮಾತಾಡಿ ಅದು ಇಲ್ಲ ಕುಟ್ಟಿ ಹಾಗಾದ ನೋಡ ಮಾತಾಡಿ ನನ್ನ ಒಟ್ಟಿಗೆ ಪಸಂತನವಿಲ್ಲ ಸಾಕ್ಷಾತ್ ಪರಮಾತ್ಮ ಬಲಗಿ ಪಸರು ಪಡ್ಕೊಂಡು ಮಕ್ಕಳು ಕೊಟ್ಟರೆ ಮಾತಾಡಿ ಮಾತಾಡಿ ನನ್ನ ಒಟ್ಟಿಗೆ 3% ಚಿವುಟಿ ತನ್ನ ತಾಯಿ ಆದೇಶದ ಮೀರಿಸವಾಗಿ ನನ್ನ 3 ಮಂದಿ ಸುತ್ತು ಮಕ್ಕಳು ಬಸು ಮಾಡಿದ ಮಾತಾಡಿ ಹೌದಮ್ಮ ನನ್ನ ಬಾಂಧ ಬರೋದಿದ್ದೆ ನಿನಗ ಮಾತಾಯ ಇಲ್ಲಿ ಊರು ಮಾಡ್ಕೊಂಡು 3 ವರ್ಷ ಆಯ್ತಾ ಯವ್ವ
ಏನಮ್ಮ ಅವ್ವ ಇದು ಗಂಡಾಳ ಅಲ್ಲಿ ಹುಡ ಹುಡುಗರು ಒಟ್ಟು ಮೋಸ ಮಂದಿ ಒಬ್ಬಕ್ಕೆ ಡಾಕ ಪಡ್ಕೊಳಕ ಇವ ಇದೇವ ಈ ಊರಾಗ ಈ ಮಾವ ಫಿಕ್ಸ್ ಇಟ್ಕೊಂಡು ಒಂದ್ ವರ್ಷನಾಗಿಲ್ಲ ಒಂದಿಂದ 3 ಮಕ್ಕಳು ಹಡಿಯಕಿಲ್ಲ ಕಿವುಚಿ ಅಲ್ಲ ಎಲ್ಲರೂ ಒಂದಿಂದ 3 ಮಕ್ಕಳು ಆಡ್ತಾರೆ ಅಲ್ಲ ಯಾಕ ನಾನ್ ನೋಡೋದ್ ಹಣ್ಣು ಖರೆ ಹಡ್ಡಿ ಬಾಳ ಜಿಗಿಟ ಅಲ್ಲ ಹೆಂಗಿರ್ತಿಯಮ್ಮ ಮುಂಜಾನೆ ಅಂದ್ರೆ ಚಂದಿಕೊಂಡು ಬಾರಕೋದು ಒಂದೇ ಐತೆ ಕಿವುಚಿ ಅಯ್ಯವ್ವ ನನ್ನ ಪರಿಸ್ಥಿತಿ ಕೇಳೋ ನೀ ಹಿಂದೆ ಹೋಗು ಆಗಲ್ಲ ಮನೇಲಿ ಪರಿಸ್ಥಿತಿ ಕೇಳಮ್ಮ ನಾನು ಅದಕ್ಕೆ ಕೇಳ್ತೀನಮ್ಮ ದುಃಖ ನೀನು ಮಕ್ಕಳು ಬೆಳತಿ ಹ್ಯಾಂಗ ಬಡ್ದೈತಲ್ಲ ಹೌದಲ್ಲ 6 ಗಂಟೆಗೆ ಹಂಗೆ ಬಡ್ದಿತ್ತು ಅಮ್ಮಯ್ಯ ಅಕ್ಕ ಸೀದಾ ಸಪಾಟ್ ಹೊಂಟೇವ ಹೌದಲ್ಲ ಅಲ್ಲಿ ಹಾಲೆ ಒಬ್ಬ ಕಾಕ ಗಂಟೆ ಬಿದ್ದ ಅಲ್ಲ ಏನಂದ್ರಮ್ಮ ಎಲ್ಲಿ ಹೊಂಟಿದೆ ರಂಡಿ ಅಂದ ಅಲ್ಲ ಯಾರ ನಿನಗಿಲ್ಲ ನನಗಂದ ಹಾಯಮ್ಮ ಮಕ್ಕ ತರ್ಲಕ್ ಹೊಂಟಿದೆ ಅಂದ ಹೌದಮ್ಮ ಮಕ್ಕ ತರ್ಲಕ್ ಹೊಂಟಿದಿ ಅಂದ ಹೌದಮ್ಮ ಕಾಕಾದ ಹೇಳಲ್ಲ ಮಾಮನ ಹೇಳ್ತಂದ ಅಲ್ಲ ನೀನಂದ್ಯಮ್ಮ ಅವ್ನ ಮಾಮ ಹುಡುಕು ಭಾಳ ಅವನು ಹುಡುಕು ಭಾಳ ಆಗ್ಲಮ್ಮ ಹೇಳ ಮಾಮ ಅಂದ ಏನ್ ಹೇಳ್ಬೇಕವ ಹೇಳಿದ್ರಮ್ಮ 11 ದಿನ ಹಣಮಂದ್ರ ಬತ್ತಲೆ ಹೋಗಿ ಮಕ್ಕಳು ಆತವ ಆಗ್ಲಮ್ಮ ನನಗೂ ಮಕ್ಕಳ ಪ್ರತಿ ಬಡ್ದಿತ್ತು ರಾತ್ರಿ ಬಾರಕ್ಕೆ ಏಳಕ್ಕೆ ಒಂದು ಹಣ್ಣೆ ನೀರು ಬರ್ಕೊಳಕ್ಕೆ ಹಣಮಂದ್ರ ಬತ್ತಲೆ ಓಡಾಕಿ ಇಲ್ಲಿ ಹಣಮಂದ್ರ ಇರೋದು ಆಗ್ಲಮ್ಮ ಹಿಂಗ 10 ದಿನ ಮಾಡ್ದೇವ ಆಗ್ಲಮ್ಮ 11 ದಿನಕ್ಕೆ 1 ದಿನ ಕಮ್ಮಿ ಬಿದ್ದಿತ್ತು ಅಲ್ಲ ಏನ್ ಮಾಡಿದೆಮ್ಮ ಆ ನನ್ನ ಹಾಟೆ ಮನೆ ಮಗಳ ಹುಂಡ್ ಭಾಳ ಬೇಕಿತ್ತು ಆಗ್ಲಮ್ಮ ದಿನ ಬಾರಕ್ 5:30 ಕೂಕು ಈ ಬಾರಗತ್ತೆ ಒಂದ್ ಹಂಡೆ ನೀರು ಬರ್ಕೊಂಡು ಹಣಮಂದ್ರ ಓಡ್ಲಕತ್ತೇವ ಆಗ್ಲಮ್ಮ ಈ ರಂಡಿ ಏನ್ ಮಾಡುದು ಅಲ್ಲ ಯಾರಿಗೆ ಆಕೆವ ಆ ಒಡಾಳಿ ಆಗ್ಲಮ್ಮ ನನಗ ಮಕ್ಕಳಿಲ್ಲ ನಾನು ಬರ್ತ ತಂಗಿ ಅಂದ್ರು ಆಗ್ಲಮ್ಮ ಬಾರಂಡಿ ಹೊತ್ತಲೆ ಅಂದಕ್ಕಿಗೆ ಆಗ್ಲಮ್ಮ ಆಕೆ ಒಂದ್ ಹಂಡೆ ನೀರು ಬರ್ಕೊಂಡು ನಮ್ಗ ಬೇರೆ ಹತ್ರ ಬರ್ಬೇಕತ್ತಲಿಲ್ಲ ಆಗ್ಲಮ್ಮ ಹಣಮಂದ್ರ ಹೋಗಕ ಹಂಗೆ ಹಂಗ ಹೊತ್ತಾರಿವ ಹಂಗೆ ಹೋಗ್ತಾರ ಸಕ್ಕರೆ ಬೇಕು ಉಪ್ಪರ್ ಬೇಕು ಆಕಿ ಕಾಳರ್ ಬೇಕು ಹೌದಲ್ಲ ತಂಗಿ ನಾ ತರ್ಬತ್ತಮ್ಮ ನಾನು ತಂದ್ರೆ ಈಕಿ ತೊಂಬರ ಮಾತಾಡಿ ಆಗ್ಲಮ್ಮ ಆಕಿ ಗಂಡ ಬಾಳ ಮಕ್ಕೊಂಡಿದೇವ ಹೌದಲ್ಲ ಗಂಡಗ ದಾಟ್ಲಕ್ ಹೋಗ್ಯಾವ ಕಾಲ್ ತಟ್ಟ ಅವ್ನ ಮ್ಯಾಲೆ ಬಿದ್ದು ಬಿಟ್ಟ ಆಮೇಲೆ ಗಂಡ ಬುದಂಗ ಎತ್ತರ ಆಗ್ಯಾವ ಆಗ್ಲಮ್ಮ ಸಾಕ ಅವ ನೋಡ್ಬೇಕಲ್ಲ ಸಾಕ ನೋಡಿ ಕಣ್ಣಿಗೆ ಕತ್ತಿ ಬಂದು ಜಿತ್ ಅಲ್ಲಿ ಹಾಕ ಸತ್ತಾವ ಬಿಡು ಗಂಡಿ ನಾನೇ ಹೋದ ನಾನೇ ಹೋದ ಆಗ್ಲಮ್ಮ 4 ಸುತ್ತ ಹಾಕಿ 5ನೇ ಸುತ್ತಿ ಬಾಯಿ ಕಾಲಿ ಬೀಳಕತ್ತಿದ ಹೌದಮ್ಮ ಹನುಮಂತರ ಪೂಜೆ ಬಂದು ಗಂಟೆ ಹೋದ ಅವ್ವಂಗನ ಆಗ್ಲಮ್ಮ ಹನುಮಂತರ ಪೂಜೆ ಗಂಧ ಸಣ್ಣ ಸಾಕಾಯ್ತು ಆ ಗಂಧ ನೋಡ್ಕೊ ನಾ ಹ್ಯಾ ಮಾಡ್ಲಿ ಅಲ್ಲ ಯಾರು ಮಾಡಿದಿ ಇಂತ ಕೈ ಮುಂದೆ ಕೈ ಹಚ್ಚಿ ಓಡಕತ್ತ ಯವಾ ಆಗ್ಲಮ್ಮ ಏ ರಂಡಿ ಅಂದವ ಯಾರಿಗಮ್ಮ ನನಗ ಆಗ್ಲಮ್ಮ ಮೊದಲೇ ಹನುಮಂತವ್ರ ಬಾಳ ಬ್ರಹ್ಮಚಾರಿ ಅವನಿಗೆ ಮಕ್ಕಳಿಲ್ಲ ನಿನಗೆ ಮಕ್ಕಳ ಹೋಗ ರಂಡಿ ಅಂದವ ಆಗ್ಲಮ್ಮ ಸೀದಾ ಓಡ್ಲಕತ್ತೀವ ಹಂಗೆ ಆಗ್ಲಮ್ಮ ಈ ಉಂಡಿ ಊರ ಮಂದಿ ಭಾಳ ಬೇಡಿಕೆ ಯವ್ವಾ ಏನ್ ಮಾಡಿದ ಈ ರೋಡ್ ಮೇಲೆ ಕಿಲೋಮೀಟರ್ ಕಾಲ ಅವಳವ ಹೌದಲ್ಲ ಅದೆಲ್ಲ ಕಿತ್ಕೊಂಡಿದ್ ಗಾಡಿ ಕಟ್ಟ್ರ ಹಿಂಗೆಲ್ಲ ಆಗ್ಲಮ್ಮ ಒಂದೇ ಸೀರ್ಕೊಂಡು ಹೋಗಿರ್ತೇವ ಆಗ್ಲಮ್ಮ ನಾ ಹನುಮಾನ್ ಜೊತೆ ಕೆತ್ತಿ ಬರ್ಕೊಂಡು ಕೂತ ಹಿಂಗ್ ಮಾಡಿ ಆಗ್ಲಮ್ಮ ಹನುಮಾನ್ ಕೆತ್ತಿ ಬರ್ಕೊಂಡು ಕೂತ ಇಲ್ಲೇ ಸರ್ಕಾರ ದವಾಖಾನೆ ಪೊಲೀಸ್ ಠಾಣ್ಯಾಗ ಹೌದಮ್ಮ ಮತ್ತು ಪೊಲೀಸ್ ಗಾಡಿ 4 ಮಂದಿ ಪೊಲೀಸರು 3 ಮಂದಿ ಹವಾಲ್ದಾರು 7 ಮಂದಿ ಇದ್ರಿ ಹೌದಮ್ಮ ಬಂದು ನಾನು ಬಂದು ಅವ್ರು ಏನಂದ್ರವ ಅಲ್ಲ ಏನಂದ್ರಮ್ಮ ಕಿಲೋಮೀಟರ್ ಕಾಲೆಲ್ಲ ಇದೇ ರಂಡಿ ತೊಗೊಂಡ ಠಾಣಕಂದ್ರು ಆಗ್ಲಮ್ಮ ನಾವ್ ಹ್ಯಾಂಗ ಮಾಡಿ ಆ ಒಬ್ರು ಇಬ್ರು ಹೇಳಕ್ಕೆ ಹೌದಲ್ಲ ಆ ಜೀಪ್ ಎತ್ತಿ ಒಯ್ದ್ರ ಅಂತಂದ್ರು ಅವ್ರು ಆಗ್ಲಮ್ಮ ಒಯ್ದ್ರಿವ ಅಲ್ಲಿ ಒಯ್ದು ಏನ್ ಮಾಡ್ಬೇಕು ಅಲ್ಲ ಏನ್ ಮಾಡಿದ್ರಮ್ಮ ಅಮ್ಮಯ್ಯ ಅಕ್ಕ ಅವ್ರು 7 ಮಂದಿ ಒಯ್ದು ಪೊಲೀಸರು ಅಲ್ಲ ಏನ್ ಮಾಡಿದ್ರಮ್ಮ ನಾನು ಪಾಳಿ ಹಚ್ಚಾರ ಒಯ್ದು ಯಾವ ಅಮ್ಮಯ್ಯ ಅಕ್ಕ ಅವ್ರು 7 ಮಂದಿ ನಡುವ ಹೌದಲ್ಲ ಹಾಟೆ ಒಂದು ಹುಟ್ಟ ನೋಡಿದ್ದು ಹಾಟೆಯ ನಾ ಯಾಕ ಗರೀಬ ನಿಮ್ಮ ಕೊಟ್ಟು ಹುಟ್ಟಮ್ಮ ನಾ ಹೊಟ್ಟೆ ಯಾಕೆ ಹುಟ್ಟಿದೆ ಹುಡುಗಿದ ಯವ್ವ
ಅಮ್ಮ ಯಾಕ ನಂಗೆ ಹಾದಿ ಹ್ಯಾಂಗ ಆಡ್ಬೇಡ ಯಾ ಬಂದಿಲ್ಲ ಹೋಗ್ಬಿಡು ಏನಮ್ಮ ನಿನ್ನ ಭಕ್ತಿನಿ ಬೇರೆ ನನ್ನ ಭಕ್ತಿನಿ ಬೇರೆ ನೋಡಮ್ಮ ಒಂದ್ ತರ್ಲಿಲ್ಲ ಅಂದ್ರ ಅಮ್ಮ ನಿನ್ಕಿ ತಳಗ ತಂತಂದ್ರ ನಿನ್ಕಿತಿ ಮ್ಯಾಲ ನೋಡಮ್ಮ ಯಾವ ನನಗ ನಿಮ್ಗೆ ಗಿದ್ದ ಆಗಿ ಹೋಗಿ ಆಗ್ಲಮ್ಮ ತಂದಿ ಅಂದ್ರ ನಮ್ಕಿತ್ತ ಮ್ಯಾಗ ಹೌದಲ್ಲ ಹೋಗ್ಲ ತರ್ಲಿಲ್ಲ ಅಂದ್ರ ನಮ್ಗೆ ತೆಳಗ ಆಗ್ಲಮ್ಮ ನಾ ಸೀರೆ ಗಂಟ್ ಹಾಕೋಲಿ ಆಗ್ಲಮ್ಮ ಹಾಕೋರಮ್ಮ ನಾ ಸೀರೆ ಪದ್ರ ಗಂಟ್ ಹಾಕತ್ತ ಮಾಮ ಅದೇ ಕಚ್ಚಿ ಪದ್ರ ಗಂಟ್ ಹಾಕೋಲಿ ಹೋಗಿ ಬಾಯವ ಆಗ್ಲಮ್ಮ ಬಾಗಿಲಿಗೆ ಹೋಗಿ
ಏನು ಮಾಮಗಳೇ ಏನು ತಂದೆಯವರೇ ಈ ಕಿರಿಮಣಿ ಚೌಕಿ ಮೇಲೆ ಮೊತ್ತವಾದ ಮಾಮಗಳೇ ಏನು ತಂದೆಯವರೇ ಏನು ಮಾಮಗಳೇ ನಾನು ಕುದುರಲ್ಲಿ ಬಂದಿಲ್ಲ ನಾನಿದ್ರಲ್ಲಿ ಬಂದಿಲ್ಲ ಹೌದಾ ಮಾಮಗಳೇ ಈ ನನ್ನ ತಂದೆ ಶಿವನಿಗೆ ಗದ್ದಿಗೆ ನಾನು ಸುಖದಿಂದ ಮನೇಲಿ ತಂದೇವ್ರಿ ಏನು ತಂದೇವ್ರಿ ಏನು ಮಾಮಗಳೇ ನಾನು ರಾತ್ರಿ ಕೇಳು ತಂದೇವ್ರಿ ಅದೇನು ಚೆನ್ನಾಗಿ ಹೇಳ ಮಾಮಗ ಕುಂದ್ರಲ್ಲಿ ಬಂದಿಲ್ಲ ನಿಂದ್ರಲ್ಲಿ ಬಂದಿಲ್ಲ ರಾಮ ರಾಮ ನನಗೊಂದು ಪಾಲ ಕೂಡಾಡುವಯ್ಯ ರಾಮ ರಾಮ ನನಗೊಂದು ಪಾಲ ಕೂಡಾಡುವಯ್ಯ ರಾಮ ರಾಮ ಸಂತಾನವನ್ನು ಬಡ ಭಕ್ತರಿಗೆ ಕೊಟ್ಟಿದ್ದೇನೆ ಮತ್ತು ಜೋಗಿ ಜಂಗಮರಿಗೆ ಕೊಟ್ಟಿದ್ದೇನೆ ಮತ್ತು ಅಖಿಲ ಪತ್ನಿಗೆ ಕೊಟ್ಟಿದ್ದೇನೆ ಇಲ್ಲದ ಸಂತಾನ ನನಗೆ ಕೊಡಲಿ ಸುಮ್ಮನೆ ಬಂದ ದಾರಿ ಹಿಡಿದು ತಿರುಗಿ ಮನೆಗೆ ಹೋಗೋ ಮಾಮಗಳೇ ಏನು ತಂದೆಯವರೇ ಏನು ಮಾಮಗಳೇ ನೀವು ಪರಸ್ಪರ ಕೊಟ್ಟರೆ ನಾನು ತಿರುಗಿ ಮನೆಗೆ ಹೋಗೋರು ಇಲ್ಲವಾದರೆ ಇದ ನನ್ನ ತಂದೆ ಶಿವನಿ ಗದ್ದಿಗೆ ಓಹೋ ಕಂತ ಹಠ ಮಾಡಿ ಎಲ್ಲಮ್ಮ ನಾನು ಫಲ ಸಂತಾನ ಕೊಟ್ಟರೆ ತಿರುಗಿ ಮನೆಗೆ ಹೋಗುವಂತೆ ಇಲ್ಲವಾದರೆ ಇದೇ ನನ್ನ ಸಿಂಹಾಸನ ಗದ್ದಿಗೆ ಕೆಲವನ್ನು ಪ್ರಾಣ ಕೊಡುವಂತೆ ಆಗಲಿ ನನ್ನ ಹತ್ತಿರ ಇದ್ದದ್ದು ಒಂದೇ ಸಂತಾನ ಅದು ಯಾವುದಂದರೆ ವೀರ ಪರಶುರಾಮ ಶಾಂತಿ ಪಡಿಸುತ್ತದೆ ಅದನ್ನಾದ್ರೂ ಕೊಟ್ಟು ನೋಡುತ್ತೇನೆ ಮಗಳೇ ಆ ಕೊಟ್ಟರೆ ಕುಡಿಯರ ಕೊಡುವ ದೊಡ್ಡದಲ್ಲ ರಾಮ ರಾಮ ಆವಾಗ ನಿನಗ ಸಲ್ಲಾಡುವ 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 ರಾಮ ರಾಮ ಸಂಜನೆ ಹೊಟ್ಟಲ್ಲಿ ಮುಂಜಾನೆ ಸಾಯಲಿ ರಾಮ ರಾಮ ಪಂಚಮ ಸಪ್ತ ಬಿಸಾರುವಯ್ಯ ರಾಮ ರಾಮ ಪಂಚಮ ಸಪ್ತ ಬಿಸಾರುವಯ್ಯ ರಾಮ ರಾಮ ಪಂಚಮ ಸಪ್ತ ಬಿಸಾರಯ್ಯ ರಾಮ ರಾಮ ಪಂಚಮ ಸಪ್ತ ಬಿಸಾರಯ್ಯ ರಾಮ ರಾಮ ಬಾಳಿಯ ಬರುವನ ಶಿವರಾಯ ರಾಮ ರಾಮ ಬಾಳಿಯ ಬಂಡೆ ತಾರದಾನ 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 ರಾಮ ರಾಮ ಬಾಳಿಯ ಬಂಡೆ ಹರದನ ಶಿವರಾಯ ರಾಮ ರಾಮ ಬಾಳಿಯ
ಏನು ಮಾಮಗಳೇ, ಏನು ತಂದೆಯವರೇ? ಶುಕ್ರವಾರ ದಿವಸ ಮಂಗಳವಾರ ದಿವಸ ಮಣಿವಾರವನ್ನು ಸಾರಿಸಿ ಗಣೇಶ ಪೂಜೆಯನ್ನು ಮುಗಿಸಿಕೊಂಡು ಎಳಕ್ಕೆ ಬಲಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ನಾನು ಕೊಟ್ಟಂತ ಫಲವನ್ನು ಸೇರಿಸು. ಅದರಲ್ಲಿ ನಿನಗೆ ಫಲ ಸಂತಾನ ಮಾಮ. ಹಾಗೆ ತಂದೆಯವರೇ, ತಾವು ಹೇಳಿದಂತೆ ಶುಕ್ರವಾರ ಮಂಗಳವಾರ ಮರಿಮಾರವನ್ನು ಸಾರಿಸಿ ತುಪ್ಪು ದೀಪ ಎಡಕ ಬಲಕವನ್ನು ಹಚ್ಚಿ ನೀ ಕೊಟ್ಟರು ಫಲವನ್ನು ನಾನು ಸಂತೈಸಿದರೆ ಹೋಗಿ ಬರಕ್ಕೆ ಆಶೀರ್ವಾದ ನಿನಗೆ ಜಯವಾದ ನಮ್ಮ ಮಗಳೇ ಹೋಗಿ ಬರುವಂತ ಪಾಲ ಮುಡಿಯದೆ ಕಟ್ಕೊಂಡ ರಾಮ ರಾಮ ಬಂದಳ ತನ್ನ ರಾಮನಿಗೆ 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 ರಾಮ ರಾಮ ಶುಕ್ರವಾರದಿಂದಲೇ ಮಣಿವಾರ ಸಾಧ್ಯರ ರಾಮ ರಾಮ ಶಿವನ ಕೊಟ್ಟದ ಪಾಲ ರಾಮ ರಾಮ ಶಿವನ ಕೊಟ್ಟದ ಪಾಲ ರಾಮ ರಾಮ ಅಲ್ಲಿ
ಮಲ್ಲಿಕಾರ್ಜುನ ಗೈಕೋಡು ಇವರೇ ಎಲ್ಲಪ್ಪ ಪಾತ್ರಕ್ಕೆ 50 ರೂಪಾಯಿ ಕೊಟ್ಟಿದ್ರೆ ಎಲ್ಲಪ್ಪ ಕೊಡ್ತೀವಿ. ಎಲ್ಲಪ್ಪ ನಾನು ಸಾಕಿನ ಗಾಯಕವಾಡ ಇವರವರು ಕೂಡ 50 ರೂಪಾಯಿ ಕೆಲೆ ಕಾಣಿಕೆ ಕೊಟ್ಟಿದ್ದಾರೆ. ಈ ಹಣವನ್ನ ಕೊಟ್ಟಂತ ಮಾನವರಿಗೆ ತುಂಬಾ ಧನ್ಯವಾದಗಳು.